ದಾದಾ ಯಾರು ಗೊತ್ತಾ ತಲ್ಲ ಸ್ಟ್ರೈಕ್ ಗೊತ್ತಾ. ತಾನು ಸುಸ್ಸು ಮಾಡಿರೋ ವಿಡಿಯೋಗೆ ಸುದೀಪ್ ಅಣ್ಣನ ಸಾಂಗ್ ಹಾಕೋದಲ್ಲದೆ ಸುದೀಪ್ ಏನು ದೊಡ್ಡ ಹೀರೋನ ಅವರೇನು ನಂಬರ್ ಒನ್ ಅಂತೆಲ್ಲ ಟಿವಿ ಆಂಕರ್ಗಳಿಗೆ ಕ್ವಶನ್ ಮಾಡ್ತಾ ಇದ್ದಾನೆ. ಇದನ್ನೆಲ್ಲ ನೋಡಿ ಕೈಗೆ ಸಿಗು ಮಗನೇ ನಿನ್ನ ಕೈಮಾ ಮಾಡ್ಬಿಡ್ತೀನಿ ಅಂತಿರೋ ನಮ್ಮ ರಜತ್ ಅಣ್ಣ ಬೇರೆ ನಾಯಣ್ಣ ಟ್ರೆಂಡಲ್ಲಿ ಇರಬೇಕು ಅಂತ ಸುದೀಪ್ ಅಣ್ಣ ಸಾಂಗ್ ಹಾಕೊಂಡು ಸುಸ್ಸು ಮಾಡೋದಲ್ಲದೆ ನಾನು ಮುಂಚೆನೇ ಹೇಳಿದ್ದೆ ನಾನು ಸುಸ್ಸು ಮಾಡಿದ್ರು ಕೂಡ ನ್ಯೂಸ್ ಆಗುತ್ತೆ ಅಂತ. ಆದರೆ ಈ ನಾಯಣ್ಣ ಲೈಫಲ್ಲೇ ಫಸ್ಟ್ ಟೈಮು ನಿಜ ಹೇಳಿದಾನೆ ಅಂತ ಅನಿಸ್ತಾ ಇದೆ. ಈ ನಿಜಾನ ವೈರಲ್ ಮಾಡೋಕೆ ಸಾಥ್ ಕೊಟ್ಟಿದ್ದು ನಮ್ಮ ರಜತ್ ಅಣ್ಣ ಮತ್ತೆ ವಿನಯ್ ಅಣ್ಣ. ಇವರಿಬ್ಬರಿಗೂ ಡಾಕ್ ಸತೀಶ್ ಫ್ಯಾನ್ಸ್ ಅಸೋಸಿಯೇಷನ್ ಇಂದ ತುಂಬ ಹೃದಯದ ಧನ್ಯವಾದಗಳು ಅಂತ. ಏನಕ್ಕೆ ಈ ತರ ಎಲ್ಲ ಅಂತೀರಾ, ಏನ್ ಕತೆ ಅಂತ ಕೇಳ್ತೀರಾ? ಇದ್ರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ನೋಡ್ಕೊಂಡ್ ಬರೋಣ ಬನ್ನಿ. ಅದಕ್ಕೂ ಮುಂಚೆ ಮಂಗಳೂರು ಬಂಚ್ ಯೂಟ್ಯೂಬ್ ಚಾನಲ್ಗೆ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬಿಡಿ. ಈ ಡಾಕ್ ಸತೀಶು ನ್ಯೂಸ್ ಚಾನಲ್ಗಳಲ್ಲಿ ಕೂತ್ಕೊಂಡು ಸುದೀಪ್ ಅಣ್ಣಂಗೆ ಏನಾದರೂ ಕೊಂಬಿದೆಯಾ, ಗೂಗಲಲ್ಲಿ ಹೋಗ್ಬಿಟ್ಟು ನಂಬರ್ 1 ಹೀರೋ ಅಂತ ಸರ್ಚ್ ಕೊಟ್ರೆ ಏನಾದರೂ ಸುದೀಪ್ ಅಣ್ಣನ ಹೆಸರು ಬರುತ್ತಾ ಅಂತೆಲ್ಲ ಕೇಳ್ತಿದ್ದಾನೆ. ನನ್ನ ಫೀಲ್ಡಲ್ಲಿ ಬೇಕಾದರೆ ನಾನು ನಂಬರ್ 1 ಇದ್ದೀನಿ. ನಂಬರ್ 1 ಡಾಗ್ ಬ್ರೀಡರ್ ಅಂತ ಹೊಡೆದ್ರೆ ಇಂಟರ್ನ್ಯಾಷನಲ್ಲೂ ಕೂಡ ನನ್ನ ಹೆಸರೇ ಬರುತ್ತೆ. ಅದೇ ರೀತಿ ಸುದೀಪ್ ಅವ್ರ ಫೀಲ್ಡಲ್ಲಿ ಅವ್ರು ನಂಬರ್ 1 ಇದ್ದಾರಾ ಅಂತೆಲ್ಲ ಕ್ವಶನ್ ಮಾಡ್ತಿದ್ದಾನೆ. ಡಾಕ್ ಸತೀಶ್ ಅಣ್ಣ ಇದೆಲ್ಲ ನಿಂಗೆ ಬೇಕಿತ್ತಾ ಅಂತ ಫ್ಯಾನ್ಸ್ ಎಲ್ಲ ಕ್ವಶನ್ ಮಾಡ್ತಾ ಇದ್ದಾರೆ. ನಿನ್ ಕಿತ್ತಾಟ ಏನಿದ್ರು ರಜತ್ ಅಣ್ಣನ ಜೊತೆ ಸುದೀಪ್ ಅಣ್ಣ ಏನಾದರೂ ನಿನ್ನ ಬಗ್ಗೆ ಮಾತಾಡಿದ್ರಾ, ನಿಂಗೇನಾದರೂ ಅಂದಿದ್ರಾ ಅಂತ ಫ್ಯಾನ್ಸ್ಗಳಿಂದ ಇವಾಗ ಡಾಕ್ ಸತೀಶ್ ಅವ್ರಿಗೆ ವಿರೋಧ ಬರ್ತಾ ಇದೆ. ಇಷ್ಟೆಲ್ಲ ಅಲ್ಲದೆ 30ರಿಂದ 35 ವರ್ಷ ಇಂಡಸ್ಟ್ರಿಲಿ ಮಣ್ಣೊತ್ತಿರೋ ಸುದೀಪ್ ಅಣ್ಣನ ಬಗ್ಗೆ ಮಾತಾಡೋಕ್ಕೂ ನಿಮಗೆ ಏನು ಅರ್ಹತೆ ಇದೆ ಅಂತ ಕೆಲವೊಂದಿಷ್ಟು ಜನ ಪ್ರಶ್ನೆ ಮಾಡ್ತಿದ್ದಾರೆ. ಅಷ್ಟೆಲ್ಲ ಯಾಕೆ ಗುರು, ಮೊನ್ನೆ ನೀನು ಹೋಗಿ ಬಂದಿರೋ ಬಿಗ್ ಬಾಸ್ ಶೋನು ಕೂಡ ಅವರಿಂದಾನೇ ಇಷ್ಟೊಂದು ಸಕ್ಸಸ್ ಆಗಿರೋದು. ಅವ್ರು ಇದ್ದಾರೆ ಅನ್ನೋ ರೀಸನ್ಗೆ ಎಷ್ಟೋ ಜನ ಬಿಗ್ ಬಾಸ್ನ ನೋಡ್ತಾ ಇರೋದು. ಒಂದು ಸೀಸನಲ್ಲಿ ಬರೀ 1 ಮಂತ್ ಇದ್ದು ಬಂದಿರೋ ನೀನೇ ಇಷ್ಟೆಲ್ಲ ಮಾತಾಡ್ತಾ ಇದೀಯಾ ಅಂದರೆ ನಿನ್ನಂಥವ್ರನ್ನ ಎಷ್ಟೋ ಜನನ 12 ಸೀಸನಿಂದ ನೋಡ್ಕೊಂಡು ಬಂದಿರೋ ಅವ್ರು ಇನ್ನೆಷ್ಟು ಮಾತಾಡಬೇಕು. ಅಷ್ಟಕ್ಕೂ ನಿಂಗೆ ಏನಾದರೂ ಟ್ರೆಂಡಲ್ಲಿ ಇರಬೇಕು ಅಂತ ಇದ್ದರೆ, ಟ್ರೆಂಡಲ್ಲಿ ಇರಬೇಕು ಅನ್ನೋಂಥ ಭ್ರಮೇಲಿ ನೀನು ಇದ್ದಿದ್ದೆ ಆದರೆ ನಿನ್ನ ಸ್ವಂತ ಬುದ್ಧಿ ಯೂಸ್ ಮಾಡಿಕೊಂಡು ಟ್ರೆಂಡಲ್ಲಿ ಬರೋಕ್ಕೆ ಟ್ರೈ ಮಾಡು. ಇನ್ನು ನಾಯಿ ಸತೀಶನ ಹೇಳ್ತಾ ಇರೋದು ನಾನಲ್ಲಿ ವೈರಲ್ ಮಾಡಿದ್ದೀನಿ, ಅವರೇ ವೈರಲ್ ಮಾಡಿಸಿದ್ದು, ಅವರೇ ಇದ್ರ ಬಗ್ಗೆ ಎಲ್ಲ ಮಾತಾಡಿದ್ದು. ನಾನು ಬರೀ ವಿಡಿಯೋನ ಅಪ್ಲೋಡ್ ಮಾಡಿಬಿಟ್ಟು ಸುಮ್ಮನೆ ಕೂತ್ಕೊಂಡಿದ್ದೆ. ಇದನ್ನೆಲ್ಲ ಮಾಡಿದ್ದು ರಜತ್ ಮತ್ತು ವಿನಯ್ ಅವರು ಅಂತ ನಾಯಣ್ಣ ಹೇಳ್ಕೊಂಡು ಓಡಾಡ್ತಾ ಇದ್ದಾನೆ. ಇನ್ನು ರಜತ್ ಅಣ್ಣನ ವಿಷಯಕ್ಕೆ ಬರೋದೇ ಆದರೆ, ಅಣ್ಣ ನೀವು ವಯಸ್ಸು ರೈಸ್ ಮಾಡಿರೋದು ಓಕೆ, ಆದರೆ ಸುದೀಪ್ ಅಣ್ಣನ ಹೆಸರಲ್ಲಿ ವಯಸ್ಸು ರೈಸ್ ಮಾಡಿ ಸುದೀಪ್ ಅಣ್ಣಂಗೆ ಅನ್ಯಾಯ ಆಗಿದೆ, ಸುದೀಪ್ ಅಣ್ಣನ ಸಾಂಗ್ನ ಕೆಟ್ಟದಾಗಿ ಯೂಸ್ ಮಾಡ್ಕೊಂಡಿದ್ದಾರೆ ಅಂತ ಬಾಯಲ್ಲಿ ನೀವು ಕೆಟ್ಟದಾಗಿ ಮಾತಾಡೋದು ಎಷ್ಟರ ಮಟ್ಟಿಗೆ ಸರಿ? ಸುದೀಪ್ ಅಣ್ಣಂಗೆ ನೀವು ಯಾವ ರೀತಿ ರೆಸ್ಪೆಕ್ಟ್ ಕೊಡ್ತಾ ಇದ್ದೀರಾ? ಇದಕ್ಕೆಲ್ಲ ನೀವೇ ಆನ್ಸರ್ ಮಾಡಬೇಕು. ಸರ್, ನಾನು ಅದಕ್ಕಿಂತ ಮುಂಚೆನೇ ಸುಸ್ಸು ಮಾಡಿದ್ರು ನಾನು ನ್ಯೂಸ್ ಮಾಡ್ತೀನಿ ಅಂತ ಹೇಳಿದ್ದೆ. ಸುಸ್ಸು ಮಾಡಿದ್ರು ನ್ಯೂಸ್ ಮಾಡ್ತೀನಿ ಅಂತ. ಅದು ರಜತ್ ಅವರ ಯೂಟ್ಯೂಬ್ ಚಾನಲಲ್ಲೇ ಹಾಕಿದ್ದಾರೆ. ಯಾಕಂದರೆ ನಾನು ಏನು ಮಾಡಿದ್ರು ನ್ಯೂಸ್ ಆಗುತ್ತೆ. ಆ ಇಂಟೆನ್ಷನ್ನಿಂದ ನಾನು ಸುಸ್ಸು ಮಾಡಿದ್ರು ನ್ಯೂಸ್ ಮಾಡ್ತೀನಿ ಅಂತ ಸುಸ್ಸು ಮಾಡಿದ್ರು ನ್ಯೂಸ್ ಮಾಡಿದೆ. ಅದರಲ್ಲಿ ಏನು ತಪ್ಪಿದೆ ನಿಮಗೆ ಕ್ವಶನ್ ನಾನು ಕೇಳ್ತಾ ಇದ್ದೀನಿ. ಓಕೆ, ನೀವು ಸುಸ್ಸು ಮಾಡೋದೇನು ತಪ್ಪಿಲ್ಲ. ಹೌದು, ಅದು ಕಾಮನ್, ಎಲ್ಲರೂ ಮಾಡ್ತಾರೆ. ಹೌದು. ನೀವು ಮಾಡುವಾಗ ಸುದೀಪ್ ಅವರ ಸಾಂಗ್ ಅನ್ನು ಬಳಸ್ಕೊಂಡಿದ್ದೀರಾ ಅನ್ನುವಂಥದ್ದು ಅವರ ವಾದ. ಇದರಿಂದ ಎಲ್ಲ ಕಮೆಂಟ್ಸ್ಗಳು ಬರ್ತಾ ಆಯ್ತು ಇದೆ. ಸರ್, ಈಗ ಬೇರೆ ಹೀರೋಗಳು ಅವರು ಸೆಲೆಬ್ರಿಟಿಗಳಲ್ವಾ, ಅವರು ಮನುಷ್ಯರೇ ಅಲ್ವಾ. ಹೌದು. ಅವರು ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲಾರ್ದು ಸಾಂಗ್ ಇರುತ್ತೆ. ಇವಾಗ ಅವ್ರದ್ದು ಹಾಕಿದಾಗ ಅದು ಅವ್ರಿಗೆ ಎಫೆಕ್ಟ್ ಆಗ್ತಿರ್ಲಿಲ್ವಾ, ಇವ್ರದಕ್ಕೆ ಮಾತ್ರ ಎಫೆಕ್ಟ್ ಆಗತ್ತಾ? ಇನ್ನು ಇದೆಲ್ಲ ಸ್ಟಾರ್ಟ್ ಆಗಿದ್ದು ಈ ನಾಯಿ ಸತೀಶನ ತಾನು ಪಬ್ಲಿಕ್ ಟಾಯ್ಲೆಟ್ ಅಲ್ಲಿ ಸುಸ್ಸು ಮಾಡಿರೋ ವಿಡಿಯೋಗೆ ದಾದಾ ಯಾರು ಗೊತ್ತಾ ಅಂತ ಸುದೀಪ್ ಅಣ್ಣನ್ ಸಾಂಗ್ನ ಹಾಕಿದ್ದ. ಈ ವಿಡಿಯೋ ನೋಡಿದಂಥ ರಜತ್ ಅಣ್ಣ ವಿನಯ್ ಅಣ್ಣ ಇಬ್ರು ಆ ವಿಡಿಯೋ ಕಮೆಂಟ್ ಬಾಕ್ಸಲ್ಲಿ ಹೋಗ್ಬಿಟ್ಟು ಕೆಟ್ಟದಾಗಿ ನಾಯಿ ಸತೀಶನಿಗೆ ಬೈದಿದ್ರು. ವಿಡಿಯೋನ ಡಿಲೀಟ್ ಮಾಡು, ಇಲ್ಲಾಂದ್ರೆ ಪರಿಣಾಮ ನೆಟ್ಟಗಿರಲ್ಲ ಅಂತೆಲ್ಲ ಆವಾಜ್ ಹಾಕಿದ್ರು. ಈ ರೀತಿ ಸ್ಟಾರ್ಟ್ ಆದ ಕಾಂಟ್ರವರ್ಸಿ ಇವಾಗ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಬಿಗ್ ನ್ಯೂಸ್ ಆಗಿ ನಿಂತ್ಕೊಂಡ್ಬಿಟ್ಟಿದೆ. ಯಾರಿಗೂ ಕೂಡ ಅಲ್ಲೆಲ್ಲ ನಡೀತಾ ಇರುವಂತಹ ವಾರ್ ಬಗ್ಗೆ ಆಗಲಿ, ಅಲ್ಲಿ ನಡೀತಾ ಇರುವಂತಹ ವಾರ್ಗಳ ಆಕ್ಟಿವಿಟೀಸ್ ಬಗ್ಗೆ ಆಗಲಿ ಟೆನ್ಷನ್ ಇಲ್ಲ. ನಾಯಣ್ಣ ಸುಸ್ಸು ಮಾಡಿರೋ ವಿಡಿಯೋ ನೋಡೋದ್ರಲ್ಲೇ ಎಲ್ಲರೂ ಆಗಿದ್ದಾರೆ. ಇವಾಗ ಮತ್ತೆ ಮ್ಯಾಟ್ರಿಗೆ ಬರೋಣ. ಆ ಅಣ್ಣ ಏನೋ ಸಾಂಗ್ ಹಾಕೊಂಡು ಸುಸ್ಸು ಮಾಡ್ದ, ಆದರೆ ಇದೆಲ್ಲ ಇಷ್ಟು ದೊಡ್ಡ ನ್ಯೂಸ್ ಆಗ್ತಾ ಇದೆ. ಇದರಿಂದ ದೊಡ್ಡದಾಗಿ ನ್ಯೂಸ್ಗಳಲ್ಲಿ ಜಗಳಗಳಾಗ್ತಾ ಇದೆ. ರಜತ್ ಮತ್ತೆ ಡಾಕ್ ಸತೀಶು ಕಿತ್ತಾಡ್ಕೋತಾ ಇದ್ದಾರೆ ಅಂತ ಅಂದಾಗ ಆ ಸಾಂಗ್ನ ಇನ್ಸ್ಟಾಗ್ರಾಮ್ನಿಂದ ಡಿಲೀಟ್ ಮಾಡಬೇಕು ಅನ್ನೋ ಅಟ್ಲೀಸ್ಟ್ ಕಾಮನ್ ಸೆನ್ಸು ಕೂಡ ಆ ಸಾಂಗ್ನ ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿದವ್ರಿಗಿಲ್ವಾ? ಆ ಡಾಕ್ ಸತೀಶು ಯಾರು ಹೇಳಿದ್ರು ಕೇಳಲ್ಲ. ಅವನಿಗೆ ಟ್ರೆಂಡಲ್ಲಿ ಇರಬೇಕು, ನಾನು ನ್ಯೂಸಲ್ಲಿ ಇರಬೇಕು ಅನ್ನೋ ಮತ್ತು ತಲೆಗೇರಿದೆ. ನೀವು ಡಿಲೀಟ್ ಮಾಡಂದ್ರೂ ಕೂಡ ಅವ್ನು ಡಿಲೀಟ್ ಮಾಡ್ತಾ ಇಲ್ಲ ಅಂತಂದಾಗ ಆ ಸಾಂಗ್ನ ಇನ್ಸ್ಟಾಗ್ರಾಮ್ನಿಂದ ನೀವೇ ಡಿಲೀಟ್ ಮಾಡ್ಕೊಂಡ್ರೆ ಅಲ್ಲಿ ವಿಡಿಯೋನು ಡಿಲೀಟ್ ಆಯಿತು, ಸಾಂಗು ಡಿಲೀಟ್ ಆಯಿತು.
ಆದ್ರೆ ಈ ಕಡೆ ರಜತ್ ಅಣ್ಣ ವಿನಯ್ ಅಣ್ಣ ಮಾತ್ರ ಸುದೀಪ್ ಅಣ್ಣ ಮೇಲಿರೋ ಅಭಿಮಾನನ ಆ ನಾಯಿ ಸತೀಶ್ ಅಣ್ಣಂಗೆ ಬೈಯೋ ಮೂಲಕ ತೋರಿಸ್ತಾ ಇದ್ದಾರೆ. ನಾಯಣ್ಣ ಮಾಡ್ತಾ ಇರೋದು ತಪ್ಪು ಅಂತ ಹೇಳೋ ನೀವುಗಳು ಆ ಕಮೆಂಟ್ ಬಾಕ್ಸ್ ಅಲ್ಲಿ ಹೋಗಿ ಆ ತರ ಬೈಬೇಕಿತ್ತ? ಇದು ಪಬ್ಲಿಕ್ ಪ್ಲಾಟ್ಫಾರ್ಮು, ಇದನ್ನ ತುಂಬಾ ಜನ ನೋಡ್ತಾ ಇದ್ದಾರೆ ಅಂತ ನಿಮ್ಗೆಲ್ಲ ಗೊತ್ತಿದ್ರು ಕೂಡ ಆ ತರ ಕಮೆಂಟ್ ಬಾಕ್ಸ್ ಅಲ್ಲಿ ಕೆಟ್ಟದಾಗಿ ಕಮೆಂಟ್ಗಳು ಹಾಕ್ಬೇಕಿತ್ತ? ಪಬ್ಲಿಕ್ ಫಿಗರ್ಗಳಾದಂಥ ನೀವುಗಳು, ಅದರಲ್ಲೂ ಸುದೀಪ್ ಅಣ್ಣನ ಕಟ್ಟ ಅಭಿಮಾನಿಗಳಾದಂಥ ನೀವುಗಳು ಇಷ್ಟು ದೊಡ್ಡ ಪ್ಲಾಟ್ಫಾರ್ಮ್ ಅಲ್ಲಿ ಹೋಗ್ಬಿಟ್ಟು ಕೆಟ್ಟದಾಗಿ ಬೈಬೇಕಿತ್ತ ಅನ್ನೋದು ಜನಗಳ ಮನಸ್ಸಲ್ಲಿ ಉಳಿದಿರೋ ಪ್ರಶ್ನೆ. ಸುದೀಪ್ ಅಣ್ಣ ಅವ್ರಿಗೆ ಬೈಯೋದಿರ್ಲಿ, ಸುದೀಪ್ ಅಣ್ಣ ಅವ್ರ ಬಗ್ಗೆ ಕೆಟ್ಟದಾಗಿ ಯೋಚನೆ ಮಾಡ್ಬೇಕಂದ್ರೂ ಕೂಡ ಈ ಯಮ ಕಿಂಕರ್ಗಳನ್ನ ದಾಟ್ಕೊಂಡು ಹೋಗ್ಬೇಕು ಅಂತ ಸೋಷಿಯಲ್ ಮೀಡಿಯಾಗಳಲ್ಲಿ ಪೋಸ್ಟ್ ಹಾಕೋ ನೀವುಗಳು ಇಂಥ ಪ್ಲಾಟ್ಫಾರ್ಮ್ಗಳಲ್ಲಿ ಮಾತಾಡ್ಬೇಕಾದ್ರೆ ಎಷ್ಟು ಸೂಕ್ಷ್ಮವಾಗಿ ಮಾತಾಡ್ಬೇಕು ಅನ್ನೋಂಥ ಕಾಮನ್ ಸೆನ್ಸ್ನು ಇರಬೇಕಲ್ವಾ? ಒಂದು 2-3 ದಿವಸದ ಮಟ್ಟಿಗೆ ಈ ವಿಷಯ ಎಲ್ಲ ತಣ್ಣಗಾಗಿತ್ತು. ಈ ವಿಷಯ ಅಲ್ಲಿಗೆ ಮುಗ್ದೋಗಿತ್ತು. ಆದರೆ ಈ ರಜತ್ ಅಣ್ಣ ವಿಡಿಯೋ ಡಿಲೀಟ್ ಮಾಡು, ಇಲ್ಲ ಅಂದರೆ ನಾವು ನಿನ್ನ ಬಿಡೋದೇ ಇಲ್ಲ ಅಂತೆಲ್ಲ ನಾಯಿ ಅಣ್ಣಂಗೆ ಹೇಗೆ ಬೇಕೋ ಹಾಗೆ ಬೈಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಾಯಿ ಸತೀಶ್ ಅಣ್ಣ ಸುಮ್ಮನೆ ಇರ್ತಾನ? ಮೊದಲೇ ಅಟೆನ್ಷನ್ಗೆ ವೇಟ್ ಮಾಡ್ತಾ ಇರೋ ವ್ಯಕ್ತಿ, ಸಿಕ್ಕಿದ್ದೇ ಚಾನ್ಸು ಅಂತ ಡಿಲೀಟ್ ಮಾಡಲ್ಲ, ಬೇಕಾದರೆ ಏನು ಮಾಡ್ಕೊತೀಯ ಮಾಡ್ಕೊ ಅಂತಾನೆ. ಇದಕ್ಕೆ ತಿರುಗೇಟು ಅನ್ನೋ ಹಾಗೆ ರಜತ್ ಅಣ್ಣ ಮತ್ತು ವಿನಯ್ ಅಣ್ಣ ಇಬ್ಬರು ಸೇರಿಬಿಟ್ಟು ನಾವು ಕಂಪ್ಲೇಂಟ್ ಮಾಡಿದ್ದೀವಿ ಅಂತೆಲ್ಲ ನ್ಯೂಸ್ ಚಾನೆಲ್ಗಳಲ್ಲಿ ಹೇಳ್ಕೊಂಡು ಓಡಾಡ್ತಾ ಇರ್ತಾರೆ. ಇದನ್ನೆಲ್ಲ ನೋಡಿ ನಾನು ಕೂಡ ನಂಬಿದ್ದೆ. ಆದರೆ ಇದೆಲ್ಲ ಸುಳ್ಳು ಅಂತ ಗೊತ್ತಾಗಿದ್ದು ನೆಕ್ಸ್ಟ್ ಡೇ ಸತೀಶ್ ಅಣ್ಣ ಒಂದು ವಿಡಿಯೋ ಬಿಟ್ಟು ಆ ವಿಡಿಯೋದಲ್ಲಿ ಇವರು ನನ್ನ ಮೇಲೆ ಕಂಪ್ಲೇಂಟೇ ಕೊಟ್ಟಿಲ್ಲ, ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅಂತ ಸೋಷಿಯಲ್ ಮೀಡಿಯಾಗಳಲ್ಲಿ ಸುಳ್ಳು ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ. ಈ ಕಾರಣಕ್ಕೆ ನಾನು ಬಂದು ಇವ್ರ ಮೇಲ್ಗಡೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅಂತ ಕಂಪ್ಲೇಂಟ್ ಕಾಪಿನೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ತೋರಿಸ್ಬಿಡ್ತಾನೆ. ಅಯ್ಯೋ ತಗಡೆ, ನಿಂಗೆ ಬುದ್ಧಿ ಕಲಿಸ್ಬೇಕು ಅಂತ ಅನ್ನೋ ಕಾರಣಕ್ಕೆ ಏನೋ ಒಂದು ಸುಳ್ಳು ಹೇಳಿದ್ದಾರೆ, ಕಂಪ್ಲೇಂಟ್ ಕೊಟ್ಟಿದ್ದೀವಿ ಅಂತ ಹೇಳಿದ್ರೆ ನೀನು ವಿಡಿಯೋನ ಡಿಲೀಟ್ ಮಾಡ್ತೀಯ ಅಂತ ಅವರು ಸಮಾಧಾನದಿಂದ ನಿನ್ನ ಹ್ಯಾಂಡಲ್ ಮಾಡಕ್ಕೆ ನೋಡಿದ್ದಾರೆ. ಅದನ್ನೇ ನೀನು ಅಡ್ವಾಂಟೇಜ್ ಅಂತ ತಗೊಂಡು ಅವ್ರು ಸುಳ್ಳು ಹೇಳ್ತಿದ್ದಾರೆ, ನನ್ನ ಒಂದು ಮರ್ಯಾದೆನ ಕಳೀತಾ ಇದ್ದಾರೆ ಅಂತೆಲ್ಲ ಹೇಳ್ಬಿಟ್ಟು ತಿರ್ಗಾ ಅವ್ರ ಮೇಲೇನೆ ಕಂಪ್ಲೇಂಟ್ ಕೊಟ್ಟಿದೆಯಲ್ಲ. ನಿಂಗೆ ಯಾವುದರಿಂದ ಹೊಡಿಬೇಕು ಆ ದೇವ್ರಿಗೆ ಗೊತ್ತು. ಏನೋ ಬೈ ಮಿಸ್ಟೇಕ್ ಆಗಿ ಸಾಂಗ್ ಹಾಕಿ ವಿಡಿಯೋನ ಅಪ್ಲೋಡ್ ಮಾಡಿದೆ, ಅದನ್ನ ಡಿಲೀಟ್ ಮಾಡ್ಕೊಂಡ್ರೆ ಈ ಕಾಂಟ್ರವರ್ಸಿ ಎಲ್ಲ ಇಲ್ಲಿಗೆ ಮುಗಿದು ಹೋಗುತ್ತೆ ಅನ್ನೋ ಪ್ಲೀಸ್ ಕಾಮನ್ ಸೆನ್ಸ್ ಆದ್ರೂ ಬೇಡವಾ? ನಿಮ್ಗೆಲ್ಲ ಅದು ಯಾವಾಗ ಬುದ್ಧಿ ಬರುತ್ತೋ ನಾ ಕಾಣೆ ಗುರುವೆ. ಇಷ್ಟಕ್ಕೆ 1-2 ದಿವಸ ತಣ್ಣಗಾಗಿದ್ದ ಸೋಷಿಯಲ್ ಮೀಡಿಯಾ ಮತ್ತೆ ಸದ್ದು ಮಾಡಿದ್ದು ರಜತ್ ಅಣ್ಣ ಗಿರೀಶ್ ಅವ್ರಿಗೆ ಫೋನ್ ಮಾಡಿ ನಾಯಿ ಸತೀಶ್ ಅಣ್ಣ ಅವರ ಮನೆ ತೋರಿಸಿ, ಇಲ್ಲ ಅಂದ್ರೆ ಅವ್ರನ್ನ ಕಾನ್ಫರೆನ್ಸ್ ಅಲ್ಲಿ ಹಾಕೊಳ್ಳಿ ಅಂತ ಫೋರ್ಸ್ ಮಾಡುವಂತ ವಿಡಿಯೋ ಲೀಕ್ ಆಗೋ ಮುಖಾಂತರ. ಗಿರೀಶ್ ಅಣ್ಣ ರಜತ್ ಅಣ್ಣಂಗೆ, ನನಗೆ ಡಾಗ್ ಸತೀಶ್ ಅವ್ರ ಮನೆ ಗೊತ್ತಿಲ್ಲ, ಬೇಕಾದ್ರೆ ಫೋನ್ ನಂಬರ್ ಇದೆ ಕೊಡ್ತೀನಿ ಮಾತಾಡಿ ಅಂತಾನೆ. ಆದರೆ ರಜತ್ ಅಣ್ಣ ಮಾತ್ರ ಅವ್ನು ನನ್ನ ಫೋನ್ ಪಿಕ್ ಮಾಡ್ತಾ ಇಲ್ಲ, ಮನೆ ತೋರಿಸಿ ಇಲ್ಲ ಅವ್ರನ್ನ ಕಾನ್ಫರೆನ್ಸಲ್ಲಿ ಹಾಕೊಳ್ಳಿ ನಾನು ಮಾತಾಡ್ತೀನಿ ಅಂತೆಲ್ಲ ಫೋರ್ಸ್ ಮಾಡ್ತಾನೆ. ಅದಕ್ಕೆ ಗಿರೀಶ್ ಅಣ್ಣ ನನ್ನ ಕೈಲಿ ಆಗಲ್ಲ, ನಾನು ಅಂಥ ಚೀಪ್ ಗಿಮಿಕ್ಗಳನ್ನು ಮಾಡೋದಿಲ್ಲ ಅಂತಾರೆ. ಆದರೆ ರಜತ್ ಅಣ್ಣ ಮಾತ್ರ ಮಾತಾಡಿರೋ ಟೋನು, ಏನು ಇವಾಗ ನೀವು ಮನೆ ತೋರಿಸಲ್ವಾ, ಏನು ಇವಾಗ ನೀವು ಕಾನ್ಫರೆನ್ಸಲ್ಲಿ ತಗೊಳ್ಳೋದೇ ಇಲ್ವಾ ಅಂತೆಲ್ಲ ಗಿರೀಶ್ ಅಣ್ಣ ಅವ್ರ ಮೇಲೆ ರೇಗಾಡ್ತಾರೆ. ಅವ್ರ ಮೇಲೆ ಒಂಥರ ಭಯಪಡಿಸೋ ರೀತಿ ಮಾತಾಡ್ತಾರೆ. ಆ ವಿಡಿಯೋ ಕ್ಲಿಪ್ ಕೂಡ ಇದೆ, ಅದನ್ನು ನೋಡ್ಕೊಂಡು ಬನ್ನಿ. ಹಲೋ ಹಲೋ, ಹೇಳಿ ಸರ್. ಮಾತ್ರ ಸರ್ ಮಾತಾಡ್ದೆ, ಹಾ ಅವ್ರು ತೆಗಿಯಲ್ಲಂತೆ ಸರ್. ಕೇಳು ಉಂಟಾ? ಇಲ್ಲ ಅಂತ ಸರ್. ಆಯ್ತು, ಒಂದ್ ಕೆಲಸ ಮಾಡಿ, ಇವಾಗ ನಾನು ದಯವಿಟ್ಟು ಅದೊಂದು ನಿಮ್ಮ ಹತ್ರ ಬರ್ತೀನಿ, ಮನೆ ತೋರಿಸ್ಕೊಡಿ ಸರ್ ದಯವಿಟ್ಟು. ನನಗೆ ಮನೆ ಇಲ್ಲ, ಐಡಿಯಾ ಇಲ್ಲ ಸರ್. ನಂಬರ್ ಬೇಕಂದ್ರೆ ಇದೆ, ನಾನು ಇವತ್ತವರೆಗೂ ಅವ್ರ ಮನೆಗೆ ಹೋಗಿಲ್ಲ ಕಾನ್ಫರೆನ್ಸ್ ತೊಗೊಳ್ಳಿ ಸರ್. ಕಾನ್ಫರೆನ್ಸ್ ತೊಗೊಳ್ಳಿ ಸರ್. ಇಲ್ಲ, ಅವೆಲ್ಲ ಮಾಡಿದ್ರೆ ನನ್ಗೆ ಇದಾಗುತ್ತೆ, ನನಗೆ ನಿಮ್ಮ ಮೇಲೆ ಗೌರವ ಐತೆ. ಏನ್ ಇದಾಗುತ್ತೆ ಸರ್? ಸರ್ ಏನ್ ಇದಾಗುತ್ತೆ? ಅಲ್ಲಲ್ಲ, ನಾನು ಹೇಳೋ ತರ ಹೇಳ್ದೆ ಅವ್ರಿಗೆ. ಅವ್ರು ಆಲ್ರೆಡಿ ಏನೋ ಅವ್ರು ಇಲ್ಲ ಸರ್ ಅಂತ ತೆಗೆದಿಲ್ಲ, ನಾನು ಹೇಳ್ದೆ ಈ ತರ ಫೋನ್ ಮಾಡಿದ್ರು, ಅದು ಎಲ್ಲಾನು ಫುಲ್ ಫ್ಯಾನ್ಸ್ ಅಸೋಸಿಯೇಷನ್ ಎಲ್ಲರಿಗೂ ಇದಾಗ್ತಾ ಇದೆ ಅಂತ ಹೇಳ್ದೆ ಸರ್. ಹ್ಮ್ ನಾನು ಹ್ಮ್ ನೀವು ಕಾನ್ಫರೆನ್ಸ್ ತೊಗೊಳ್ಳಿ ಸರ್, ನಾನು ಮಾತಾಡ್ತೀನಿ. ಇಲ್ಲ, ಅದು ನಾನು ತಂದಿಟ್ಟಂಗೆ ಆಗುತ್ತೆ ಸರ್, ಅದೆಲ್ಲ ನಾನು ಮಾಡಕ್ ಹೋಗಲ್ಲ. ನಮ್ದು ನಿಮ್ದು ಏನೋ ಇದ್ರೆ ಹೇಳಿ ಸರ್, ನಾನು ನಿಮ್ಗೆ ಬಹಳ ಗೌರವ ಕೊಡ್ತೀನಿ, ತಾವು ನನ್ಗೆ ಗೌರವ ಕೊಡ್ತಿದ್ದೀರಾ. ನಮ್ಮಿಬ್ಬರು ವಿಶ್ವಾಸ ಹಂಗೆ ಇರ್ಲಿ ಸರ್ ಕೊನೆವರೆಗೂ, ನಾನು ಅಷ್ಟೇ ಬಯಸ್ತೀನಿ. ಹಲೋ, ಹಾಗಾದ್ರೆ ನೀವು ಹೇಳ್ತಿರೋ ಪ್ರಕಾರ ಇವಾಗ ಮನೆ ತೋರಿಸಲ್ವಾ? ಹಂಗಲ್ಲ ಸರ್, ನಾನು ಯಾವತ್ತೂ ಅವ್ರ ಮನೆಗೆ ಇವತ್ತವರೆಗೂ ಹೋಗಿಲ್ಲ. ನನಗೆ ಅವ್ರು ರೀಸೆಂಟ್ ಆಗಿ ಪರಿಚಯ. ಕಾನ್ಫರೆನ್ಸ್ ತೊಗೊಳ್ಳಿ. ಏನ್ ಸರ್? ನನ್ನ ಸರ್ ಸರ್ ಹೇಳಿ ಸರ್. ಸರ್ ನನ್ನ ಮಾತು ಕೇಳಿ ಸರ್. ಸರ್. ನೀವು ನಾಯಿ ವ್ಯಕ್ತಿಗಳು ಬೇಕಾ ಸರ್ ನಿಮ್ ಜೀವನದಲ್ಲಿ? ಇಲ್ಲ ಸರ್, ಖಂಡಿತವಾಗ್ಲು ನಂದ ನಾವೆಲ್ಲ ಜೊತೆಲಿ ಓದ್ದವ್ರು ಸರ್. ಸರ್ ಹಂಗಂದ್ರೆ ನಂದು ಅಟ್ಲೀಸ್ಟ್ ನನಗ್ ಬೇಡ ಸರ್, ನಂದು ಬೆಲೆ ಕೊಟ್ಟು ಅವ್ನು ಫೋನ್ ಮಾಡಿ ಸರ್, ಕಾನ್ಫರೆನ್ಸ್ ತಗೊಳ್ಳಿ. ನಂದ ಹೇಳುದು ಸರ್, ಅವರು ಫೋನ್ ಮಾಡಿದ್ರೆ ಎಲ್ಲಾನು ರೆಕಾರ್ಡ್ ಮಾಡ್ತಾನೆ ಸರ್ ಅವರು. ಸರ್ ಮಾಡ್ತೀನಿ, ಫೋನ್ ಹಾಕಿ. ಸರ್, ನಾನು ಪ್ರತಿನಿತ್ಯ ಕಾನೂನು ನೋಡೋನು, ಸುಮ್ನೆ ಏನಾಗುತ್ತೆ ಅಂತ ನನ್ಗೆ ಗೊತ್ತಿದೆ. ಹೇಳುದು ನೋಡಿದ್ರಲ್ಲ, ಆಲ್ರೆಡಿ ಸುದೀಪ್ ಅಣ್ಣನ ಪರವಾಗಿ ವಾಯ್ಸ್ ರೈಸ್ ಮಾಡಿರೋ ವ್ಯಕ್ತಿಗಳು ಬೇರೆಯವ್ರ ಮೇಲೆ ದಬ್ಬಾಳಿಕೆ ಮಾಡ್ತಾ ಇರೋ ರೀತಿ, ಬೇರೆಯವ್ರನ್ನ ಭಯ ಪಡಿಸ್ತಾ ಇರೋ ರೀತಿ. ಇದರಿಂದ ನಮಗೆಲ್ಲ ಬರೋ ಡೌಟ್ ಏನಂದ್ರೆ, ನೀವು ಸುದೀಪ್ ಅಣ್ಣನ ಮೇಲೆ ಯಾವ ರೀತಿ ಅಭಿಮಾನ ಇಟ್ಕೊಂಡಿದ್ದೀರಾ?
ಅಥವಾ ಸುದೀಪ್ ಅಣ್ಣನ ಬಗ್ಗೆ ಯಾವ ರೀತಿ ವೈಸ್ ರೈಸ್ ಮಾಡ್ತಾ ಇದ್ದೀರಾ? ಇನ್ನು ಇದ್ರ ಮೇಲೆ ನಾನು ಕೂಡ ವಿಡಿಯೋ ಮಾಡಿದ್ದೆ, ಡಾಗ್ ಸತೀಶ್ ವರ್ಸಸ್ ಕಿಚ್ಚ ಫ್ಯಾನ್ಸ್ ಅಂತ. ಅದರಲ್ಲಿ ತುಂಬಾ ಜನ ಬಂದು ಸುದೀಪ್ ಅಣ್ಣನ ಬಗ್ಗೆ ಕೆಟ್ಟದಾಗಿ ಕಮೆಂಟ್ ಮಾಡಿದ್ದಾರೆ. ಅವ್ರಿಗೆಲ್ಲ ಹೇಳೋದೊಂದೇ, ಅಣ್ಣ ನೀವು ಕ್ರಿಕೆಟ್ ಆಡಬೇಕಾದ್ರೆ ಪೂರ್ತಿ ಇನ್ವಾಲ್ವ್ ಆದಾಗ ನಿಮ್ಮ ಬಾಯಲ್ಲಿ ಯಾವ ಪದ ಬರುತ್ತೆ ಗೊತ್ತಾಗಲ್ಲ. ಅಂಥದ್ರಲ್ಲಿ ಅವ್ರ ಪರ್ಸನಲ್ ಲೈಫು ಅವ್ರಿಗಿಷ್ಟ ಬಂದಂಗೆ ಇರೋದು ತಪ್ಪಾ? ಅವರು ನಮ್ಮ ಕರ್ನಾಟಕನ CCL ಚಾಂಪಿಯನ್ ಮಾಡಿದ್ದಾರೆ. ಇಷ್ಟೆಲ್ಲ ಸಿನಿಮಾ ಇಂಡಸ್ಟ್ರಿನ ಕಟ್ಕೊಂಡು ಎಲ್ಲರನ್ನು ತಗೊಂಡು ಅಂತ ದೊಡ್ಡ ಟೂರ್ನಮೆಂಟ್ ಗೆಲ್ಲೋದು ಸುಲಭದ ಮಾತಲ್ಲ. ಇದೆಲ್ಲ ಕ್ರಿಕೆಟ್ ಆಡಿರೋರಿಗೆ ಗೊತ್ತಿರುತ್ತೆ, ಅದರಲ್ಲೂ ಕೂಡ ಪ್ರೊಫೆಷ್ನಲ್ಗಳಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಅಷ್ಟೇ ಯಾಕೆ, ಕಮೆಂಟ್ ಮಾಡಿರೋ ಎಲ್ಲರೂ ನೀವು ಕೂಡ ಒಂದು 11 ಜನದ್ದು ಟೀಮ್ ಮಾಡಿ ಆ ಟೀಮ್ ತಗೊಂಡೋಗಿ ಬೇರೆ ಊರಲ್ಲಿ ಮ್ಯಾಚ್ಗಳನ್ನು ಗೆಲ್ಕೊಂಡು ಬನ್ನಿ. ಅದು ಕೂಡ ಯಾವುದೇ ಹೊಲ್ಸ್ ಪದ ಮಾತಾಡ್ದೇನೆ, ಕೆಟ್ಟ ಪದಗಳನ್ನ ಯೂಸ್ ಮಾಡ್ದೇನೆ. ಆ ರೀತಿ ಬೇರೆ ಊರುಗಳಲ್ಲಿ ಹೋಗಿ ಮ್ಯಾಚ್ನ ಗೆದ್ಕೊಂಡು ಬಂದು ಕಮೆಂಟ್ ಹಾಕಿ, ಆವಾಗ ಒಪ್ಕೋತೀನಿ ನೀವು ಕಮೆಂಟ್ ಹಾಕಿರೋದು ಕರೆಕ್ಟ್ ಅಂತ. ಅಷ್ಟಕ್ಕೂ ಕನ್ನಡ ಇಂಡಸ್ಟ್ರಿ ಮುಂದೆ ಬರೋದಕ್ಕೆ, ಈ ಕನ್ನಡ ಇಂಡಸ್ಟ್ರಿ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆಯೋದಕ್ಕೆ ಅವರಲ್ಲೂ ಕೂಡ ಒಂದಷ್ಟು ಕಾಂಟ್ರಿಬ್ಯೂಷನ್ಗಳಿದೆ. ಅವರ ಅಳಿಲ್ ಸೇವೆ ಕೂಡ ಇದಕ್ಕೆ ಮ್ಯಾಟ್ರ್ ಆಗಿರುತ್ತೆ. ಅದನ್ನ ಅರ್ಥ ಮಾಡ್ಕೊಂಡು ನಮ್ಮ ಇಂಡಸ್ಟ್ರಿಯ ಹೀರೋ ಅಂತ, ನಮ್ಮ ಇಂಡಸ್ಟ್ರಿಯ ನಾಯಕ ಅಂತ ನಾವೆಲ್ಲರೂ ಕೂಡ ಅವ್ರಿಗೆ ಸಪೋರ್ಟ್ ಮಾಡಬೇಕು. ಅದನ್ನ ಬಿಟ್ಟು ಕಮೆಂಟ್ ಬಾಕ್ಸ್ಗಳಲ್ಲಿ ಬಂದ್ಬಿಟ್ಟು ನಾಯಿ ಸತೀಶ್ ಅಣ್ಣಂಗಿಂತ ಸುದೀಪ್ ಅಣ್ಣ ಮಾತಾಡಿರೋ ಮಾತುಗಳೇ ಕೆಟ್ಟದಾಗಿತ್ತು, ಸುದೀಪ್ ಅಣ್ಣನ ಬಾಯಲ್ಲಿ ಬರೋ ಮಾತುಗಳು ಅಷ್ಟು ದೊಡ್ಡ ಸ್ಟೇಡಿಯಂಗಳಲ್ಲಿ ಅಷ್ಟು ಕೆಟ್ಟದಾಗಿ ಹೇಗೆ ಮಾತಾಡ್ತಾರೆ ಅಂತೆಲ್ಲ ಕಮೆಂಟ್ ಹಾಕೋದು ತಪ್ಪು ಅಂತ ನನ್ನ ಅನಿಸಿಕೆ. ಮುಂದಿನ ವಿಡಿಯೋದಲ್ಲಿ ಯಾರ ಬಗ್ಗೆ ಬೇಕು ಅಂತ ಕಮೆಂಟ್ ಹಾಕಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.